ಓಂ ನಮೋ ವೆಂಕಟೇಶಾಯ. ಎಸ್ವಿಬಿಸಿ 3 ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶ್ರೀ ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಪ್ರಧಾನಾಂಶಗಳು. ಶ್ರೀ ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತಿರುಮಲ ಶ್ರೀನಿವಾಸನ ಆಲಯ ಅಧಿಕಾರಿಗಳು ಅರ್ಚಕರು ಪಟ್ಟು ವಸ್ತ್ರದೊಂದಿಗೆ ಧ್ವಜಸ್ತಂಭ ಪ್ರದಕ್ಷಿಣೆಯಾಗಿ ಸ್ವಾಮಿಯವರಿಗೆ ಸಮರ್ಪಣೆ, ಏಕಾಂತ ಆಸ್ಥಾನ. ಪಲ್ಲಕ್ಕಿ ಸೇವೆಯಲ್ಲಿ ಜಗನ್ಮೋಹನ ಅವತಾರದೊಂದಿಗೆ ದರ್ಶನವಿತ್ತ ಜಗದಾಧಿಪತಿ. ವಾರ್ಷಿಕ ಬ್ರಹ್ಮೋತ್ಸವದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಸ್ನಪನ ತಿರುಮಂಜನ. ರಾಜ್ಯದ ವಿವಿಧ ಆಲಯಗಳಲ್ಲಿ ವೈಭವದ ಯುಗಾದಿ ಸಂಭ್ರಮ. ವೈಯಾಲಿ ಕಾವಲ್ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಪಂಚಾಂಗ ಶ್ರವಣ. ತಿರುಮಲ ಶ್ರೀವಾರಿ ಆಲಯದಲ್ಲಿ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸರವನ್ನು ಅತ್ಯಂತ ವಿಶೇಷವಾಗಿ ಸಂಪ್ರದಾಯಬದ್ಧವಾಗಿ ಆಚರಿಸಲಾಯಿತು. ವಿಶೇಷ ಅಲಂಕಾರ ಶೋಭಿತರಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಸರ್ವಭೂಪಾಲ ವಾಹನದಲ್ಲಿ, ವಿಶ್ವಕ್ಸೇನರನ್ನು ತಿರುಚಿಯಲ್ಲಿ ಆಲಯದ ಬಂಗಾರದ ಬಾಗಿಲ ಬಳಿ ಗರುಡಾಳ್ವಾರರಿಗೆ ಅಭಿಮುಖವಾಗಿ ಆಸೀನರಾಗಿಸಿದರು. ಈ ಸಂದರ್ಭದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಚೇರ್ಮನ್ ಭೂಮನ ಕರುಣಾಕರ ರೆಡ್ಡಿ ದಂಪತಿಗಳು, ಇತರ ಅಧಿಕಾರಿಗಳು, ಅರ್ಚಕರು ಪಟ್ಟು ವಸ್ತ್ರದೊಂದಿಗೆ ಧ್ವಜಸ್ತಂಭ ಪ್ರದಕ್ಷಿಣೆಯಾಗಿ ಆಲಯಕ್ಕೆ ತಲುಪಿ ಸ್ವಾಮಿಯವರಿಗೆ ಸಮರ್ಪಿಸಿದರು. ಆನಂತರ ಪುರಾಣ ಪಂಡಿತರು ಪಂಚಾಂಗ ಪಠಣ ಮಾಡಿದರು. ಅನಂತರ ಸ್ವಾಮಿ ಅಮ್ಮನವರಿಗೆ ಏಕಾಂತವಾಗಿ ಆಸ್ಥಾನ ಸಮರ್ಪಿಸಿದರು. ಭೂವೈಕುಂಠವೆಂದೇ ಕರೆಯಲ್ಪಡುವ ಶ್ರೀವಾರಿ ಆಲಯವು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಅಲಂಕಾರಗೊಂಡಿದ್ದು, ಇದು ಇಂದ್ರಲೋಕವನ್ನು ನೆನಪಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆನಂದ ನಿಲಯ ಪುಷ್ಪ ತೋರಣಗಳೊಂದಿಗೆ ಶ್ರೀ ಕ್ರೋಧಿನಾಮ ಸಂವತ್ಸರ ಯುಗಾದಿ ಪರ್ವ ದಿನದಂದು ಸರ್ವಾಂಗ ಸುಂದರವಾಗಿ ಸಿದ್ಧಪಡಿಸಲಾಗಿದೆ. ಮಹಾದ್ವಾರ, ಧ್ವಜಸ್ತಂಭ, ಬಲಿಪೀಠ, ಮಂಟಪಗಳು, ಕನ್ನಡಿ ಮಹಲ್, ದೇವರಿರುವ ಸನ್ನಿಧಿ, ತೆರಳಿ ಹೋಗುವ ಮಾರ್ಗದಲ್ಲಿ ನಿರ್ಮಿತವಾದ ವಿವಿಧ ಮಂಟಪಗಳು, ಅಯೋಧ್ಯಾರಾಮ, ನವಧಾನ್ಯಗಳೊಂದಿಗೆ ಮತ್ಸ್ಯಾವತಾರ ಸ್ವರೂಪ, ಹಾಗೆ ಕೃತ, ತ್ರೇತ, ದ್ವಾಪರ ಯುಗಗಳ ಅಲಂಕಾರಗಳೊಂದಿಗೆ ದೇವತಾ ಮೂರ್ತಿಗಳ ಕಲಾರೂಪಗಳು ಎಲ್ಲೆಲ್ಲಿ ನೋಡಿದರೂ ಪುಷ್ಪಗಳ ನಂದನವನವೇ ಗೋಚರಿತವಾಗುತ್ತಿದೆ. ಅನೇಕ ಕಲಾ ನೈಪುಣ್ಯಗಳೊಂದಿಗೆ ನೋಡುಗರನ್ನು ತಬ್ಬಿಬ್ಬಾಗಿಸಿದೆ. ಅನೇಕ ದ್ರಾಕ್ಷಿಯ ಗೊಂಚಲು, ಇತರ ಫಲಗಳ ಅಲಂಕಾರಗಳು, ಕಬ್ಬಿನ ಜಲ್ಲೆ, ಹೂವಿನ ಮಾಲೆಗಳು, ಬಾಳೆಕಂದು, ಎಳನೀರುಗಳಿಂದ ಮಾಡಿರುವ ಅಲಂಕಾರಗಳು ನೋಡುಗರ ಕಣ್ಣು ತಂಪಾಗಿಸಿ ಮನಸ್ಸಿಗೆ ಹಿತವೆನಿಸುವ ಹಾಗೆ ತಿರುಮಲ ಶ್ರೀವಾರಿ ಆಲಯ ಹೊಸ ಸಂವತ್ಸರದ ಶುಭ ವೇಳೆಗೆ ಭಕ್ತರಿಗೆ ಮಧುರಾನುಭೂತಿಯನ್ನು ನೀಡುತ್ತಿದೆ. ತಿರುಪತಿಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ನಡೆಯುತ್ತಿದೆ. ಈ ಪ್ರಯುಕ್ತ ಪಲ್ಲಕ್ಕಿ ಉತ್ಸವದಲ್ಲಿ ಜಗತ್ರಕ್ಷಕನು ಜಗನ್ಮೋಹನನಾಗಿ ದರ್ಶನವಿತ್ತನು. ಉತ್ಸವಗಳ ಅಂಗವಾಗಿ 5ನೇ ದಿನ ಮಂಗಳವಾರ ಬೆಳಗ್ಗೆ ಸ್ವಾಮಿಯವರಿಗೆ ಪಲ್ಲಕ್ಕಿ ಉತ್ಸವ ಜರುಗಿತು. ಸ್ವರ್ಣಾಭರಣ, ಮಣಿಮಯ ಹಾರಗಳಲ್ಲಿ ದೇದೀಪ್ಯಮಾನವಾಗಿ ಅಲಂಕೃತರಾದ ಶ್ರೀ ಕೋದಂಡರಾಮಸ್ವಾಮಿಯವರನ್ನು ಪಲ್ಲಕ್ಕಿಯಲ್ಲಿ ಆಸೀನರಾಗಿಸಿ ಪೂಜೆಗಳನ್ನು ಸಲ್ಲಿಸಿದರು. ಆನಂತರ ಭಕ್ತರ ಜೈ ಶ್ರೀರಾಮ್ ನಾಮಸ್ಮರಣೆಗಳು, ವೇದ ಪಾರಾಯಣ, ದಿವ್ಯ ಪ್ರಬಂಧಗೋಷ್ಠಿ, ಕೋಲಾಟ, ಕಲಾ ಪ್ರದರ್ಶನಗಳ ನಡುವೆ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ತಿರುಪತಿ ಪುರ ಬೀದಿಗಳಲ್ಲಿ ಶೋಭಾಯಮಾನವಾಗಿ ಜರುಗಿತು.
ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಮಂಗಳವಾರ ಬೆಳಗ್ಗೆ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಸ್ನಪನ ತಿರುಮಂಜನ ಸೇವೆ ಆಗಮೋಕ್ತವಾಗಿ ಜರುಗಿತು. ಸ್ನಾನಪೀಠದಲ್ಲಿ ಶ್ರೀ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮಚಂದ್ರ ಮೂರ್ತಿಯನ್ನು ಆಸೀನರಾಗಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ, ಕಲಶಾರಾಧನೆ ಮತ್ತಿತರ ವೈದಿಕ ಕರ್ತವ್ಯಗಳನ್ನು ಮಾಡಿ ಅನಂತರ ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಅರಿಶಿನ, ಚಂದನಾದಿ ಮಂಗಳ ದ್ರವ್ಯಗಳೊಂದಿಗೆ ನಯನ ಮನೋಹರವಾಗಿ ಅಭಿಷೇಕ ನಿರ್ವಹಿಸಿ ಆನಂತರ ತುಳಸಿ ಮಾಲೆಯನ್ನು ಸಮರ್ಪಿಸಿ ಪವಿತ್ರ ಕಲಶ ಜಲದೊಂದಿಗೆ ಸಹಸ್ರ ಧಾರೆಗಳ ನಡುವೆ ಸ್ನಪನ ತಿರುಮಂಜನ ಪೂರ್ಣಗೊಳಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆಸ್ಥಾನ ನೆರವೇರಿಸಿದರು. ನಂತರ ಉತ್ಸವ ಮೂರ್ತಿಗಳಾದ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಮಾಡಿ ಕ್ರೋಧಿನಾಮ ಸಂವತ್ಸರದ ಪಂಚಾಂಗವನ್ನು ಶ್ರವಣ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಆಲಯದ ಸೂಪರಿಂಟೆಂಡೆಂಟ್ ಜಯಂತಿ, ಆಲಯದ ಅರ್ಚಕರು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಹಾಗೆಯೇ ಬೆಂಗಳೂರಿನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡ ವಾಹಿನಿಯಲ್ಲಿ ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಎಸ್ವಿಬಿಸಿಯಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ಕ್ರೋಧಿನಾಮ ಸಂವತ್ಸರದ ಪಂಚಾಂಗ ಶ್ರವಣ ಮಾಡಿದರು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಕೈಲಾಸ ವೈಕುಂಠ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ವೆಂಕಟೇಶ್ವರನಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತುಳಸಿಯಿಂದ ಅರ್ಚನೆ ಮಾಡಿ ಚಾಮರ ಸೇವೆ ನಿರ್ವಹಿಸಿ ಆರತಿ ಬೆಳಗಿದರು. ಹಾಗೆಯೇ ಆಲಯದಲ್ಲಿರುವ ಶ್ರೀ ಶಿವಲಿಂಗಕ್ಕೆ ಬಂಗಾರದ ಕಿರೀಟ ಧರಿಸಿ ಸುಂದರವಾಗಿ ಅಲಂಕರಿಸಿದರು. ನಂತರ ಅರ್ಚಕರು ಶಿವನಿಗೆ ಆರತಿ ಬೆಳಗಿದರು. ತದನಂತರ ಆಲಯದಲ್ಲಿರುವ ಶ್ರೀರಂಗನಾಥನಿಗೂ ಅಲಂಕರಿಸಿ ತುಳಸಿ ದಳಗಳಿಂದ ಅರ್ಚನೆ ಮಾಡಿ ಮಂಗಳಾರತಿ ಬೆಳಗಿದರು. ಅನೇಕ ಭಕ್ತರು ಈ ಪೂಜೆಯಲ್ಲಿ ಭಾಗಿಯಾಗಿ ದೇವರುಗಳನ್ನು ದರ್ಶಿಸಿ ಪಾವನರಾದರು.
ಬೆಂಗಳೂರಿನ ರಾಜಾಜಿನಗರ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಪೂಜೆಗಳ ಅಂಗವಾಗಿ ಆಲಯದಲ್ಲಿ ಕಲಶಗಳನ್ನು ಪ್ರತಿಷ್ಠಾಪಿಸಿ ಕಲಶಗಳನ್ನು ಪೂಜೆ ಮಾಡಿ 108 ಶಂಖಗಳಿಂದ ಶ್ರೀ ಬಾಲದಂಡಾಯುಧಪಾಣಿಗೆ ಅಭಿಷೇಕವನ್ನು ಮಾಡಿ ನಂತರ ಪೂರ್ಣ ಕುಂಭ ಕಲಶಕ್ಕೆ ಆರತಿ ಸಮರ್ಪಿಸಿ ಅರ್ಚಕರು ಕಲಶವನ್ನು ಆಲಯದ ಪ್ರಾಂಗಣದಲ್ಲಿ ಪ್ರಾಕಾರೋತ್ಸವವಾಗಿ ತಂದು ಸ್ವಾಮಿಗೆ ಕುಂಭ ಕಳಸದ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡಿ ಆರತಿ ಬೆಳಗಿದರು. ಅನೇಕ ಭಕ್ತರು ಈ ಪೂಜೆಗಳಲ್ಲಿ ಪಾಲ್ಗೊಂಡು ಬಾಲದಂಡಾಯುಧಪಾಣಿಯನ್ನು ಅಭಿಷೇಕದಲ್ಲಿ ದರ್ಶಿಸಿ ಪಾವನರಾದರು. ತಿರುಪತಿಯ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ನಿರಂತರವಾಗಿ ನಡೆಯುತ್ತಿದೆ. ಸರ್ವಮಂಗಳ ಪ್ರದಾಯಕರಾದ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳು ನಿರ್ಮೂಲ ಮಾಡುವ ಸ್ವಾಮಿಯವರ ಬಳಿ ಸಂಕಲ್ಪಪೂರ್ವಕವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡಿರುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಇನ್ನಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿದ ಯಾಗಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನಗೊಳಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯದಲ್ಲಿ ಕುಂಭಾಭಿಷೇಕ ಮಹೋತ್ಸವ ವೈಭವದಿಂದ ನಡೆಯುತ್ತಿದೆ. ಇದರ ನಿಮಿತ್ತ ಆಲಯ ಆವರಣದಲ್ಲಿ ವಿವಿಧ ದೇವತಾ ಕಲಶಗಳನ್ನು ಸ್ಥಾಪಿಸಲಾಯಿತು. ನಂತರ ಗಣಪತಿ ಪೂಜೆ, ಶುದ್ಧ ಪುಣ್ಯಾಹ ಮತ್ತು ವಿವಿಧ ದೇವತಾ ಕಲಶಾವಾಹನೆ ಪೂಜೆಯನ್ನು ಸಲ್ಲಿಸಲಾಯಿತು. ಆನಂತರ ಯಾಗಶಾಲೆಯಲ್ಲಿ ವಿವಿಧ ದೇವತಾ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ನೂತನ ಶಿಲಾ ವಿಗ್ರಹಗಳಿಗೆ ಆದಿವಾಸ ಪೂಜೆಗಳನ್ನು ಮಾಡಲಾಯಿತು. ತದನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಕರ್ನಾಟಕದ ಗಡಿಭಾಗ ಹೊಸೂರಿನ ಬಳಿ ಇರುವ ಅತಿ ಪುರಾತನವಾದ ಶ್ರೀ ಬಂಡೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಚೈತ್ರ ಮಾಸ ಯುಗಾದಿಯ ವಿಶೇಷ ಪೂಜೆಗಳು ನಡೆದವು. ಯುಗಾದಿ ಹಬ್ಬದ ಪ್ರಯುಕ್ತ ಆಲಯದಲ್ಲಿ ಬಂಡೆ ಆಂಜನೇಯ ಸ್ವಾಮಿಗೆ ವಿವಿಧ ಅರ್ಚನೆಗಳು ನಿರ್ವಹಿಸಿದರು. ತರುವಾಯ ಸ್ವಾಮಿಯವರನ್ನು ತುಳಸಿ ಮತ್ತು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಕರ್ಪೂರದಾರತಿಯನ್ನು ಬೆಳಗಿದರು. ತರುವಾಯ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಿದರು. ಯುಗಾದಿ ಹಬ್ಬದ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಮುತ್ಯಾಲಪೇಟೆ ರಸ್ತೆಯಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರ ಜಯಂತ್ಯೋತ್ಸವ ವೈಭವವಾಗಿ ನಡೆಯಿತು. ಇದರ ಅಂಗವಾಗಿ ಚೈತನ್ಯ ಮಹಾಪ್ರಭು ಅವರ ಉತ್ಸವ ಮೂರ್ತಿಗಳನ್ನು ಸ್ನಾನಪೀಠದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಹಾಲು, ಮೊಸರು, ಜೇನುತುಪ್ಪ ಮತ್ತು ವಿವಿಧ ಹಣ್ಣು ರಸಗಳಿಂದ ಹಣ್ಣುಗಳಿಂದ ಅಭಿಷೇಕ ಮಾಡಲಾಯಿತು. ನಂತರ ವಿಶೇಷ ಪೂಜೆಗಳನ್ನು ಮಾಡಿ ಆರತಿ ಬೆಳಗಲಾಯಿತು. ಭಕ್ತರು ಚೈತನ್ಯ ಮಹಾಪ್ರಭು ಅವರ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನೂತನ ಸಂವತ್ಸರದ ಯುಗಾದಿ ಹಬ್ಬದ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಘಂಟಾನಾದ ಸುಪ್ರಭಾತ ಸೇವೆಯ ನಂತರ ಶಾಸ್ತ್ರೋಕ್ತವಾಗಿ ಗೋಪೂಜೆಯನ್ನು ನೆರವೇರಿಸಿ ಗೋಗ್ರಾಸವನ್ನು ನೀಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ತಾತಯ್ಯನವರಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತರಿಗೆ ಬೇವು ಬೆಲ್ಲವನ್ನು ಹಂಚಲಾಯಿತು. ಮೈಸೂರಿನ ಅಕ್ಷಯ ಭಂಡಾರ ಹತ್ತಿರ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಆಂಜನೇಯ ಸ್ವಾಮಿಗೆ ಬೆಣ್ಣೆಯಿಂದ ಹಾಗೂ ತುಳಸಿ ಮಾಲೆ, ವಿಳ್ಯದೆಲೆ ಹಾರ, ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ತರುವಾಯ ಸ್ವಾಮಿಗೆ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪವನಸುತನ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಉಪಾಲಯದ ಶ್ರೀ ಪ್ರತ್ಯಂಗಿರಾ ದೇವಿಗೆ ಕುಂಭಕಲಶ ಸ್ಥಾಪಿಸಿ ಪೂಜೆ ಸಲ್ಲಿಸಿ ತದನಂತರ ಗಣಪತಿ ಹೋಮ ಮಾಡಿ ತರುವಾಯ ಶ್ರೀ ಪ್ರತ್ಯಂಗಿರಾ ದೇವಿಯರ ಸಮೇತ ಶ್ರೀ ಶರಭೇಶ್ವರ, ಶ್ರೀ ಶೂಲಿನಿ ದುರ್ಗಾದೇವಿಯರಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ತದನಂತರ ಶ್ರೀ ಪ್ರತ್ಯಂಗಿರಾ ದೇವಿಯರ ಅಷ್ಟೋತ್ತರದೊಂದಿಗೆ ಹೋಮ ಮಾಡಿ ಮಹಾಪೂರ್ಣಾಹುತಿ ನೆರವೇರಿಸಲಾಯಿತು. ನಂತರ ಕುಂಭ ಕಲಶಾಭಿಷೇಕ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಶ್ರೀ ಪ್ರತ್ಯಂಗಿರಾ ದೇವಿ ಸಮೇತ ಶ್ರೀ ಶರಭೇಶ್ವರ, ಶ್ರೀ ಶೂಲಿನಿ ದುರ್ಗಾದೇವಿಯರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ವಿವಿಧ ಆರತಿಗಳನ್ನು ಮಾಡಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡರು.
ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಗೋಕಲ್ ನಗರದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಪುರಿ ಮಾರಿಯಮ್ಮ ದೇವಾಲಯದಲ್ಲಿ ಮಂಡಲ ಪೂಜಾ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಕಲಶ ಸ್ಥಾಪನೆ, ಗಣಪತಿ ಪೂಜೆ, ಕಲಶಾರಾಧನೆ ಮುಂತಾದ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ನಂತರ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಫಲ ಪಂಚಾಮೃತಾಭಿಷೇಕ ಮಾಡಲಾಯಿತು. ತರುವಾಯ ವಿವಿಧ ದೇವತಾ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿ ತರುವಾಯ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ಅಮ್ಮನವರ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಸಪ್ತ ದುರ್ಗೆಯರ ಕ್ಷೇತ್ರಗಳಲ್ಲಿ ಒಂದಾದ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಇದೀಗ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ತಿಂಗಳ ಕಾಲ ನಡೆಯುವ ಪೊಳಲಿ ದೇವಿ ಉತ್ಸವ ಚೆಂಡು ಉತ್ಸವವೆಂದೇ ಜನಪ್ರಿಯವಾಗಿದೆ. ಈ ಬಾರಿ ಕ್ಷೇತ್ರದಲ್ಲಿ 29 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಏಪ್ರಿಲ್ 6ರಂದು ಪ್ರಥಮ ಚೆಂಡು, ಏಪ್ರಿಲ್ 7 ದ್ವಿತೀಯ, ಏಪ್ರಿಲ್ 8ರಂದು 3ನೇ ಚೆಂಡು ಅದ್ಧೂರಿಯಾಗಿ ನಡೆದಿದೆ. ಇಂದು 4ನೇ ಚೆಂಡು ನಡೆದರೆ ನಾಳೆ ಕಡೆ ಚೆಂಡು ಏಪ್ರಿಲ್ 11ರಂದು ಅದ್ಧೂರಿಯಾಗಿ ಬ್ರಹ್ಮರಥೋತ್ಸವ ಜರುಗಲಿದೆ. ಚೆಂಡಿನ ಉತ್ಸವಕ್ಕೆ ಮೊದಲು ಪರಂಪರಾಗತವಾಗಿ ಚೆಂಡು ಕಟ್ಟುವ ಕಾಯಕವನ್ನು ಮಿಜಾರಿನ ಸಮಾಗಾರ ಮನೆತನದವರು ಮಾಡಿ ಶ್ರೀದೇವಳಕ್ಕೆ ಒಪ್ಪಿಸುತ್ತಾರೆ. ಚಂಡಮುಂಡರನ್ನು ಸಂಹರಿಸಿ ಶ್ರೀದೇವಿಯು ಚೆಂಡಾಡಿದ ಪ್ರತೀಕವಾಗಿ ಕ್ಷೇತ್ರದಲ್ಲಿ ಚೆಂಡಿನ ಉತ್ಸವ ನಡೆಯುತ್ತದೆ. ಮೊದಲನ ದಿನ ದೇವಳದ ತಂತ್ರಿಗಳು, ಅರ್ಚಕರು, ಆಡಳಿತ ಮಂಡಳಿಯ ಮೊಕ್ತೇಸರರು ಉತ್ಸವದಲ್ಲಿ ಪಾಲ್ಗೊಂಡಿದ್ದು ದೇವಿಯಲ್ಲಿ ಪ್ರಾರ್ಥಿಸಿ ಬಳಿಕ ಚೆಂಡನ್ನು ಗದ್ದೆಗೆ ತಂದು ಸಾಂಪ್ರದಾಯಿಕ ಮಾತುಗಳ ಮೂಲಕ ಚೆಂಡು ಹಿಡಿದಿದ್ದ ಗಾಣಿಗ ಮನೆತನದವರು ಚೆಂಡನ್ನು ಪರ್ದಖಂಡದ ಮನೆತನದವರಿಗೆ ಕೊಟ್ಟು ಚೆಂಡನ್ನು ಹಾರಿಸಲಾಗುತ್ತದೆ. ಆಗ ಅಮ್ಮುಂಜೆ, ಮಳಲಿಕಡಿಯ ಯುವಕರು, ಮಕ್ಕಳು ಚೆಂಡಾಟದಲ್ಲಿ ಭಾಗವಹಿಸುತ್ತಾರೆ. ಚೆಂಡು ಗದ್ದೆಯ ಬದಿಗೆ ಮುಟ್ಟಿಸಿ ಚೆಂಡು ಹಾರಿಸಿ ಎತ್ತಿಕೊಂಡು ಬಂದು ಕೊಟ್ಟರೆ ಗೆಲುವು ಘೋಷಿಸಲಾಗುತ್ತದೆ. ಸುಮಾರು 18 ಕೆಜಿ ತೂಕದ ಚೆಂಡನ್ನು ಮೂಡುಬಿದಿರೆ ಚೌಟರ ಸೀಮೆಯ ಪದ್ಮನಾಭ ಚಮಾಗಾರ ತಯಾರಿಸಿದ್ದಾರೆ. ಮೊದಲನ ದಿನದ ಚೆಂಡಿನ ಉತ್ಸವ ನಡೆದು ಕುಮಾರ ತೇರು ನಡೆಯುತ್ತದೆ. ದಿನಕ್ಕೆ 3 ಬಾರಿ ಚೆಂಡಾಟ ನಡೆದು ಬಳಿಕ ದೇವಸ್ಥಾನಕ್ಕೆ ತಂದು ಪೂಜೆಯ ಬಳಿಕ 1 ಸುತ್ತು ಮೆರವಣಿಗೆ ಮೂಲಕ ಚೆಂಡಿನ ಉತ್ಸವ ಸಂಪನ್ನಗೊಳ್ಳುತ್ತದೆ. 3ನೇ ಚೆಂಡು ಸೋಮವಾರ ನಡೆಯಿತು. ಮಂಗಳವಾರ 4ನೇ ಚೆಂಡು ಚಂದ್ರಮಂಡಲ ರಥ, ಏಪ್ರಿಲ್ 10ರಂದು ಕಡೆ ಚೆಂಡು, ಆಳು ಪಲ್ಲಕ್ಕಿ ರಥ, ಬೆಳ್ಳಿ ರಥ, ಏಪ್ರಿಲ್ 11ರಂದು ಸಂಜೆ ಮಹಾರಥೋತ್ಸವ ನಡೆದು ಏಪ್ರಿಲ್ 12ರಂದು ಅವಭೃತ ಸ್ನಾನ, ಧ್ವಜಾವರೋಹಣ, ಉಳ್ಳಾಕ್ಲು, ಮೃಗುಂತಾಯಿ ದೈವಗಳ ನೇಮ, ಬೆಳಗ್ಗೆ ತುಲಾಭಾರ ಸೇವೆ, ಶ್ರೀ ಕೊಡಮಣಿತ್ತಾಯ ನೇಮ, ಸಂಪ್ರೋಕ್ಷಣೆ, ಮಂತ್ರಾಕ್ಷತೆಯ ಮೂಲಕ ವಾರ್ಷಿಕ ಜಾತ್ರೆ ಸಂಪನ್ನಗೊಳ್ಳಲಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ.
ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಕೇರಳದ ಸ್ವಾತಿಯವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಮಥನ ಮುದಾರಂ ರಮಯ ಮಯಾ ಸಹ ಮದನ ಮನೋರಥ ಭಾವಿ ತಯಾ ಸವಿಕಾರಂ ಸಖಿ ಹೇ ಕೇಶಿ ಮಥನ ಮುದಾರಂ ರಮಯ ಮಯಾ ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಭೈರತಿ ಆಂಜನಪ್ಪ ಮತ್ತು ಬಳಗದವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.